ಬೀದರ್ನಲ್ಲಿ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಸಂಬಂಧ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಸೇರಿದಂತೆ 5 ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. 8 ದಿನಗಳ ವಿಚಾರಣೆ ಬಳಿಕ ನ್ಯಾಯಾಧೀಶ ರಾಮಮೂರ್ತಿ ಎನ್ ಮುಂದೆ ಹಾಜರಾದರು. ಬಳ್ಳಾರಿ ನಗರದ ಹಳೆ ಕೋರ್ಟ್ ಬಳಿ ಇರುವ ಎಸ್ಸಿ/ಎಸ್ಟಿ ಹಾಸ್ಟೆಲ್ಗೆ ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಹಾಸ್ಟೆಲ್ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತರು ಕೆಂಡಾಮಂಡಲರಾದರು. ನಮ್ಮ ಕೈಯಲ್ಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ, ಬಟ್ಟೆ ತೊಳಿಸ್ತಾರೆ, ಹೊರಗಿನವರು ಕುಡಿದು ಬರ್ತಾರೆ, ಹೊಡಿತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡ್ರು. ಈ ವೇಳೆ ಉಪಲೋಕಾಯುಕ್ತರು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕೊಡೋ ಯೋಗ್ಯತೆ ಇಲ್ವಾ, ಸರ್ಕಾರ ಕೋಟಿ ಕೋಟಿ ಅನುದಾನ ಕೊಟ್ಟರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಂತ ಹೇಳಿ ವಾರ್ಡನ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಬಂದು ಮಕ್ಕಳು ಕುಡಿಯೋದು ಹೊಡಿಯೋದು ಇದೇನು ಹಾಸ್ಟೆಲ್, ಇದು ಏನ್ರಿ ಇದು ಲಾಡ್ಜ ಔಟ್ಸೈಡರ್ಸ್ಗೆ ತಿಂಗಳ ಎಷ್ಟು ಜನ ಬರ್ತಾರೆ ಅವರು ಔಟ್ಸೈಡರ್ಸ್ ಸಮಸ್ಯೆ ಬಗೆಹರಿಯಲ್ಲ ನಿಂತ್ಕೋಬೇಕು. ಈಗ ಬಂದ್ರೆ ಅಂತ ನಿನ್ನೆ ಎಲ್ಲ ಐಟಮ್ಸ್ ಅಲ್ಲ ರೀ, ಆ ಮಕ್ಕಳು ಸಣ್ಣ ಮಕ್ಕಳಿಗೆ ಆ ತರ ಮಾಡಿದೀರಾ? ಡಿಗ್ರಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಧೂಪದಹಳ್ಳಿಯ ಬಂಜಾರ ಗುರುಪೀಠದ ಶ್ರೀಗಳಿಗೆ ಉತ್ತರ ಪ್ರದೇಶದ ಮಹಾಕುಂಭ ಮೇಳಕ್ಕೆ ಆಹ್ವಾನ ನೀಡಲಾಗಿದೆ. ಯುಪಿಯ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಶ್ರೀಗಳಿಗೆ ಆಹ್ವಾನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀ ಶಿವಪ್ರಕಾಶ ಶ್ರೀಗಳು ಅಭಿನಂದನೆ ತಿಳಿಸಿದರು. ಇದು ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಥಳ ಪ್ರಯಾಗ್ರಾಜ್ದಲ್ಲಿ. ಅಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ, ಘನ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಬ್ಬ ಶ್ರೇಷ್ಠ ಸಾಧು ಸಂತರಲ್ಲಿ ಸಂಖ್ಯೆಯಲ್ಲಿ ಸೇರತಕ್ಕಂಥವರು. ಹಾಗಾಗಿ ಅವರು ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ, ಈ ಮಹಾಕುಂಭ ಮೇಳಕ್ಕೆ ಆಹ್ವಾನ ಮಾಡಿದ್ದಾರೆ. ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ವಾಲ್ಮೀಕಿ ಸರ್ಕಲ್ ಬಳಿ ಅನಧಿಕೃತವಾಗಿ ನಿರ್ಮಿಸಿರುವ ಅಂಗಡಿ ಹಾಗೂ ಶೆಡ್ಗಳನ್ನು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. 3 ಬಾರಿ ನೋಟಿಸ್ ನೀಡಿದ್ರೂ ಅಂಗಡಿ ಮಾಲೀಕರು ಅಂಗಡಿ ತೆರವು ಮಾಡಿರಲಿಲ್ಲ. ಹೀಗಾಗಿ ಇಂದು ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಯಾವುದೇ ಪರವಾನಗಿ ಪಡೆಯದೆ ಶೆಡ್ಗಳ ನಿರ್ಮಾಣ ಹಿನ್ನೆಲೆಯಲ್ಲಿ ತೆರವು ಮಾಡಲಾಗಿದೆ. ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು, ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇಂದು ದಿನಾಂಕ 18 ಬೆಳಗ್ಗೆ 5 ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬ ಅಂಗಡಿ ಮತ್ತು ಎಟಿಎಂ ಸಿಬ್ಬಂದಿ ಹತ್ಯೆ ಕುರಿತಂತೆ ಇದುವರೆಗೂ ಕೂಡ ಖದೀಮರ ಸುಳಿವು ಪತ್ತೆ ಆಗಿಲ್ಲ. ಬೀದರ್ ಹೈದರಾಬಾದ್ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಖದೀಮರು ಬೀದರ್ ನಗರದಿಂದ ಕಾಲ್ಕಿತ್ತಿದ್ದಾರೆ. ಕ್ರೈಂ ಟೀಮ್, ಸಿಡಿಆರ್, ಮಾಜಿ ಜಾಲತಾಣ ಟೀಮ್ ಸೇರಿದಂತೆ ಒಟ್ಟು 8 ತನಿಖಾ ತಂಡಗಳನ್ನು ರಚಿಸಿ ಪೊಲೀಸರು ಪ್ರಕರಣವನ್ನ ಭೇದಿಸ್ತಾ ಇದ್ದಾರೆ. ಇದೀಗ ದರೋಡೆಕೋರರು ಹಣವನ್ನ ಬ್ಯಾಗ್ನಲ್ಲಿ ಹಾಕಿಕೊಂಡು ಸುಲ್ತಾನ್ಪುರ ಮಾರ್ಗವಾಗಿ ತೆರಳುವ ದೃಶ್ಯ ಸಿಸಿಟಿವಿಯಲ್ಲಿ ಲಭ್ಯವಾಗಿದೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಆಕಾಶದಿಂದ ಬೃಹತ್ ಗಾತ್ರದ ಏರ್ ಬ್ಯಾಗ್ ಬಿದ್ದಿದೆ. ಮನೆ ಮೇಲೆ ಬಿದ್ದಿರುವ ಬಲೂನ್ ಕಂಡು ನಿವಾಸಿಗಳು ಹಾಗೂ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ರು. ಮಷಿನ್ನಲ್ಲಿ ಬ್ಲಿಂಕ್ ಆಗ್ತಾ ಇರೋ ರೆಡ್ ಲೈಟ್ ಕಂಡು ಗ್ರಾಮಸ್ಥರು ಕಂಗಾಲಾಗಿದ್ರು. ಆದರೆ ಈಗ ಈ ಬಲೂನ್ ಅನ್ನ ಟೈಫರ್ ಕಂಪನಿ ಹವಾಮಾನ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಇದೀಗ ಬಲೂನ್ನಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಟಾಟಾ ವಿಜ್ಞಾನಿಗಳು ಗ್ರಾಮಕ್ಕೆ ಬಂದಿದ್ದಾರೆ. ಯಾದಗಿರಿ ತಾಲೂಕಿನ ಜಿನಕೇರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ, ಸರ್ಕಾರದಿಂದ ಬರುವ ಅನುದಾನ ದುರುಪಯೋಗ ಮಾಡಿಕೊಳ್ತೀರಾ, ಗ್ರಾಮವನ್ನ ಉದ್ಧಾರ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ, ಗ್ರಾಮದಲ್ಲಿ ಚರಂಡಿ ಕೂಡ ಸ್ವಚ್ಛಗೊಳಿಸಿಲ್ಲ, ಇಡೀ ಊರಿಗೂರೇ ಗಬ್ಬೆದ್ದು ನಾರ್ತಾ ಇದೆ, ಅನುದಾನ ಏನ್ ಮಾಡ್ತಿದ್ದೀರಾ ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾವಾಗ ನೋಡಿ ರೈಟಿಂದಾಗ ಒಂದು ಸಣ್ಣ ವಿಷಯದ ರೈಟಿಂದಾಗ, ದೊಡ್ಡ ವಿಷಯದ ರೈಟಿಂದಾಗ ಅಲ್ರಿ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗ, ಏಮ್ಸ್ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬೀದರ್ನಿಂದ ಬಳ್ಳಾರಿಯ
ಬೀದರ್ನಲ್ಲಿ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಸಂಬಂಧ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಸೇರಿದಂತೆ 5 ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. 8 ದಿನಗಳ ವಿಚಾರಣೆ ಬಳಿಕ ನ್ಯಾಯಾಧೀಶ ರಾಮಮೂರ್ತಿ ಎನ್ ಮುಂದೆ ಹಾಜರಾದರು. ಬಳ್ಳಾರಿ ನಗರದ ಹಳೆ ಕೋರ್ಟ್ ಬಳಿ ಇರುವ SC/ST ಹಾಸ್ಟೆಲ್ಗೆ ಉಪಲೋಕಾಯುಕ್ತ ಬಿ ಬೀರಪ್ಪ ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಹಾಸ್ಟೆಲ್ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತರು ಕೆಂಡಾಮಂಡಲರಾದರು. ನಮ್ಮ ಕೈಯಲ್ಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ, ಬಟ್ಟೆ ತೊಳಿಸ್ತಾರೆ, ಹೊರಗಿನವರು ಕುಡಿದು ಬರ್ತಾರೆ, ಹೊಡಿತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡ್ರು. ಈ ವೇಳೆ ಉಪಲೋಕಾಯುಕ್ತರು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕೊಡೋ ಯೋಗ್ಯತೆ ಇಲ್ವಾ, ಸರ್ಕಾರ ಕೋಟಿ ಅನುದಾನ ಕೊಟ್ಟರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಂತ ಹೇಳಿ ವಾರ್ಡನ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ರೌಡಿ ತರ ಬಂದು ಮಕ್ಕಳು ಕುಡಿಯೋದು ಹೊಡಿಯೋದು ಇದೇನು ಹಾಸ್ಟ್ಲಾ, ಇದು ಏನ್ರಿ ಇದು ಲಾಡ್ಜ ಔಟ್ಸೈಡರ್ಸ್ಗೆ ತಿಂಗಳ ಎಷ್ಟು ಜನ ಬರ್ತಾರೆ ಅವರು ಔಟ್ಸೈಡರ್ಸ್ ಸಮಸ್ಯೆ ಬಗೆಹರಿಯಲ್ಲ, ನಿಂತ್ಕೋಬೇಕು. ನೀವು ಬಂದ್ರೆ ಅಂತ ನಿನ್ನೆ ಎಲ್ಲ ಐಟಮ್ಸ್ ಅಲ್ಲ ರೀ, ಆ ಮಕ್ಕಳು ಸಣ್ಣ ಮಕ್ಕಳಿಗೆ ಆ ತರ ಮಾಡಿದೀರಾ? ಡಿಗ್ರಿ ಓಡೋದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಧೂಪದಹಳ್ಳಿಯ ಬಂಜಾರ ಗುರುಪೀಠದ ಶ್ರೀಗಳಿಗೆ ಉತ್ತರ ಪ್ರದೇಶದ ಮಹಾಕುಂಭ ಮೇಳಕ್ಕೆ ಆಹ್ವಾನ ನೀಡಲಾಗಿದೆ. ಯುಪಿಯ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಶ್ರೀಗಳಿಗೆ ಆಹ್ವಾನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀ ಶಿವಪ್ರಕಾಶ ಶ್ರೀಗಳು ಅಭಿನಂದನೆ ತಿಳಿಸಿದರು. ಇದು ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಥಳ ಪ್ರಯಾಗ್ರಾಜ್ದಲ್ಲಿ. ಅಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ, ಘನ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಬ್ಬ ಶ್ರೇಷ್ಠ ಸಾಧು ಸಂತರಲ್ಲಿ ಸಂಖ್ಯೆಯಲ್ಲಿ ಸೇರತಕ್ಕಂಥವರು. ಹಾಗಾಗಿ ಅವರು ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ, ಈ ಮಹಾಕುಂಭ ಮೇಳಕ್ಕೆ ಆಹ್ವಾನ ಮಾಡಿದ್ದಾರೆ. ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ವಾಲ್ಮೀಕಿ ಸರ್ಕಲ್ ಬಳಿ ಅನಧಿಕೃತವಾಗಿ ನಿರ್ಮಿಸಿರುವ ಅಂಗಡಿ ಹಾಗೂ ಶೆಡ್ಗಳನ್ನು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. 3 ಬಾರಿ ನೋಟಿಸ್ ನೀಡಿದ್ರೂ ಅಂಗಡಿ ಮಾಲೀಕರು ಅಂಗಡಿ ತೆರವು ಮಾಡಿರಲಿಲ್ಲ. ಹೀಗಾಗಿ ಇಂದು ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಯಾವುದೇ ಪರವಾನಗಿ ಪಡೆಯದೆ ಶೆಡ್ಗಳ ನಿರ್ಮಾಣ ಹಿನ್ನೆಲೆಯಲ್ಲಿ ತೆರವು ಮಾಡಲಾಗಿದೆ. ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು, ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇಂದು ದಿನಾಂಕ 18 ಬೆಳಗ್ಗೆ 5 ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬ ಅಂಗಡಿ ಮತ್ತು ಎಟಿಎಂ ಸಿಬ್ಬಂದಿ ಹತ್ಯೆ ಕುರಿತಂತೆ ಇದುವರೆಗೂ ಕೂಡ ಖದೀಮರ ಸುಳಿವು ಪತ್ತೆ ಆಗಿಲ್ಲ. ಬೀದರ್ ಹೈದರಾಬಾದ್ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಖದೀಮರು ಬೀದರ್ ನಗರದಿಂದ ಕಾಲ್ಕಿತ್ತಿದ್ದಾರೆ. ಕ್ರೈಂ ಟೀಮ್, ಸಿಡಿಆರ್, ಮಾಜಿ ಜಾಲತಾಣ ಟೀಮ್ ಸೇರಿದಂತೆ ಒಟ್ಟು 8 ತನಿಖಾ ತಂಡಗಳನ್ನು ರಚಿಸಿ ಪೊಲೀಸರು ಪ್ರಕರಣವನ್ನ ಭೇದಿಸ್ತಾ ಇದ್ದಾರೆ. ಇದೀಗ ದರೋಡೆಕೋರರು ಹಣವನ್ನ ಬ್ಯಾಗ್ನಲ್ಲಿ ಹಾಕಿಕೊಂಡು ಸುಲ್ತಾನಪುರ ಮಾರ್ಗವಾಗಿ ತೆರಳುವ ದೃಶ್ಯ ಸಿಸಿಟಿವಿಯಲ್ಲಿ ಲಭ್ಯವಾಗಿದೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಆಕಾಶದಿಂದ ಬೃಹತ್ ಗಾತ್ರದ ಏರ್ ಬ್ಯಾಗ್ ಬಿದ್ದಿದೆ. ಮನೆ ಮೇಲೆ ಬಿದ್ದಿರುವ ಬಲೂನ್ ಕಂಡು ನಿವಾಸಿಗಳು ಹಾಗೂ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ರು. ಮಷಿನ್ನಲ್ಲಿ ಬ್ಲಿಂಕ್ ಆಗ್ತಾ ಇರೋ ರೆಡ್ ಲೈಟ್ ಕಂಡು ಗ್ರಾಮಸ್ಥರು ಕಂಗಾಲಾಗಿದ್ರು. ಆದರೆ ಈಗ ಈ ಬಲೂನ್ ಅನ್ನ ಟೈಫರ್ ಕಂಪನಿ ಹವಾಮಾನ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಇದೀಗ ಬಲೂನ್ನಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಟಾಟಾ ವಿಜ್ಞಾನಿಗಳು ಗ್ರಾಮಕ್ಕೆ ಬಂದಿದ್ದಾರೆ. ಯಾದಗಿರಿ ತಾಲೂಕಿನ ಜಿನಕೇರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ, ಸರ್ಕಾರದಿಂದ ಬರುವ ಅನುದಾನ ದುರುಪಯೋಗ ಮಾಡಿಕೊಳ್ತೀರಾ, ಗ್ರಾಮವನ್ನ ಉದ್ಧಾರ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ, ಗ್ರಾಮದಲ್ಲಿ ಚರಂಡಿ ಕೂಡ ಸ್ವಚ್ಛಗೊಳಿಸಿಲ್ಲ, ಇಡೀ ಊರಿಗೂರೇ ಗಬ್ಬೆದ್ದು ನಾರ್ತಾ ಇದೆ, ಅನುದಾನ ಏನ್ ಮಾಡ್ತಿದ್ದೀರಾ ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾವಾಗ ನೋಡಿ ರೈಟಿಂದಾಗ ಒಂದು ಸಣ್ಣ ವಿಷಯದ ರೈಟಿಂದಾಗ, ದೊಡ್ಡ ವಿಷಯದ ರೈಟಿಂದಾಗ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗ, ಏಮ್ಸ್ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬೀದರ್ನಿಂದ ಬಳ್ಳಾರಿಯ